ಇನ್ನು ಮಂಗಳೂರಿನಲ್ಲಿ ಹೊಸ ವರ್ಷ ಸ್ವಾಗತಕ್ಕೆ ಬೀಚ್ಗಳು ಕೂಡ ಸಜ್ಜಾಗಿವೆ. ಪಣಂಬೂರು ಬೀಚ್ನಲ್ಲಿ ಅದ್ದೂರಿ ನೈಟ್ ಪಾರ್ಟಿಗೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ರೆಸಾರ್ಟ್ನಲ್ಲಿ ನೈಟ್ ಬೀಚ್ ಪಾರ್ಟಿಯನ್ನ ಆಯೋಜನೆ ಮಾಡಲಾಗಿದೆ. ಡಿಜೆ, ಡಾನ್ಸ್, ಮ್ಯೂಸಿಕಲ್ ನೈಟ್ ಇದೆಲ್ಲವನ್ನು ಕೂಡ ಆಯೋಜನೆ ಮಾಡಲಾಗಿರುತ್ತೆ. ಕುಟುಂಬ ಸಮೇತ ಪಾರ್ಟಿಯಲ್ಲಿ ಭಾಗವಹಿಸೋದಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಫುಡ್ ಜೊತೆಗೆ ನಾನ್ ಸ್ಟಾಪ್ ಎಂಟರ್ಟೈನ್ಮೆಂಟ್ ಇಲ್ಲಿರುತ್ತೆ. ರಾತ್ರಿ 12:30 ಕೂಡ ಮುಕ್ತ ಪಾರ್ಟಿಗೆ ಅವಕಾಶವನ್ನು ಇಲ್ಲಿ ಕಲ್ಪಿಸಲಾಗಿದೆ. ಬೀಚ್ ನೈಟ್ ಪಾರ್ಟಿಯ ಎಲ್ಲ ಟಿಕೆಟ್ಗಳು ಈಗಾಗಲೇ ಸೋಲ್ಡ್ ಔಟ್ ಆಗಿವೆ. ಬೀಚ್ ನೈಟ್ ಪಾರ್ಟಿ ಹಿನ್ನೆಲೆಯಲ್ಲಿ ಪೊಲೀಸರು ಬಿಗಿ ಭದ್ರತೆಯನ್ನು ಕೂಡ ಕೈಗೊಂಡಿದ್ದಾರೆ. ನಾವು ಪ್ರತಿನಿಧಿ ಪೃಥ್ವಿರಾಜ್ ಸ್ಥಳದಿಂದ ಒಂದು ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ಬನ್ನಿ ನೋಡೋಣ. ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಕಡದ ತಡಿ ಮಂಗಳೂರು ಎಲ್ಲ ರೀತಿಯಲ್ಲಿ ಸಿದ್ಧಗೊಳ್ತಾ ಇರುವಂಥದ್ದು. ಸಾಕಷ್ಟು ಕಡೆ ಈವೆಂಟ್ಗಳು, ಡಿ.ಜೆ ನೈಟ್ಸ್ಗಳಿದೆ. ಸೊ ಅದರಲ್ಲೂ ವಿಶೇಷವಾಗಿ ಇವಾಗ ಪಣಂಬೂರು ಬೀಚ್ ಏನಿದೆ, ಬೀಚ್ ಪಕ್ಕದಲ್ಲೇ ಒಂದು ಇವೆಂಟ್ಗೆ ಇಲ್ಲಿ ಎಲ್ಲ ರೀತಿಯ ಸಿದ್ಧತೆಗಳು ಆಗ್ತಾ ಇರೋದನ್ನು ಇಲ್ಲಿ ನೋಡ್ಬೋದಾಗಿದೆ. ಲೀಸ್ಪ್ಯಾರೋ ಇಂದ ಅವ್ರು ಮಾಡ್ತಾ ಇರುವಂಥದ್ದು. ಸೊ ಇಲ್ಲಿ ಎಲ್ಲ ರೀತಿಯ ಸಿದ್ಧತೆಗಳು ಈಗ ಆಗ್ತಾ ಇರುವಂಥದ್ದು. ಸೊ ಇವತ್ತು ಏನು ನೈಟ್ ಡಿ.ಜೆ ಪಾರ್ಟೀಸ್ ಮತ್ತು ಫುಡ್ ಮತ್ತು ಏನು ಬೇವರೇಜಸ್ ಎಲ್ಲ ಇರುತ್ತೆ, ಎಲ್ಲ ಫೆಸಿಲಿಟಿ ಮಾಡಿ ಒಂದು ಸೆಲೆಬ್ರೇಷನ್ನಿಗೆ ಎಲ್ಲ ರೀತಿಯ ತಯಾರಿ ಈಗ ನಡೀತಾ ಇರುವಂಥದ್ದು. ಸದ್ಯಕ್ಕೆ ಇಲ್ಲಿನ ಆಯೋಜಕರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಇವಾಗ ಏನೇನು ಯಾವ ರೀತಿ ಇರುತ್ತೆ, ಏನೇನು ಎಲ್ಲೆಲ್ಲ ಫೆಸಿಲಿಟೀಸ್ ಇರುತ್ತೆ? ಸರ್, ಸ್ಟಾರ್ಟಿಂಗಿಂದ ನಮ್ಮದು ಎಂಟ್ರಿ ಚಾರ್ಜಿಂದ ಸ್ಟಾರ್ಟ್ ಆಗ್ತದೆ. ನಾವು ಪರ್ ಅಡಲ್ಟ್ಗೆ 1180 ಚಾರ್ಜ್ ಮಾಡ್ತಿದ್ದೇವೆ. ಮತ್ತು ಚೈಲ್ಡ್ಗೆ ನಿಮಗೆ 499 ಪ್ಲಸ್ ಟ್ಯಾಕ್ಸ್ ಚಾರ್ಜ್ ಮಾಡ್ತಿದ್ದೇವೆ. ಇನ್ಕ್ಲೂಡ್ ಆಗಿ ಎಂಟರ್ಟೈನ್ಮೆಂಟ್ ಪಾರ್ಟಲ್ಲಿ ಡಿ.ಜೆ, ಲೈವ್ ಬ್ಯಾಂಡ್, ಡ್ಯಾನ್ಸ್ ಶೋ ಎಲ್ಲ ಅವೈಲೇಬಲ್ ಇರ್ತಾರೆ. ಅದರಲ್ಲಿ ಫುಡ್ ಪಾರ್ಟ್ ಮತ್ತು ಬೇವರೇಜ್ ಪಾರ್ಟ್ ಸಪ್ರೇಟ್ ಕಾಸ್ಟಲ್ಲಿ ಅವೈಲೇಬಲ್ ಇರ್ತದೆ ಸರ್. ಸೊ ಎಷ್ಟು ಜನ ಕ್ರೌಡ್ ಬರುವಂತಹ ಸಾಧ್ಯತೆಗಳಿದೆ? ಟಿಕೆಟ್ಸ್ ಎಲ್ಲ ಬುಕ್ ಆಗಿದೆ ಹೆಂಗೆ? ಆಲ್ಮೋಸ್ಟ್ ನಮ್ದೀಗ ಸಿಟ್ಟಿಂಗ್ ಕೆಪಾಸಿಟಿ ಮಂಗಳೂರಲ್ಲಿ ಒಂದು ನಂಬರ್ 1 ಆದಂಥ 2000 ಪ್ಲಸ್ ಕೆಪಾಸಿಟಿ ಸಿಟ್ಟಿಂಗ್ ಅರೇಂಜ್ಮೆಂಟ್ ಮಾಡಿದೆ. ಆಲ್ರೆಡಿ 1500 ಪ್ಲಸ್ ಟಿಕೆಟ್ ಸೋಲ್ಡ್ ಔಟ್ ಆಗಿದೆ ನಮ್ಮದು. ಇನ್ನು ಆಲ್ರೆಡಿ ನಿರೀಕ್ಷೆಯಲ್ಲಿದ್ದೇವೆ, ಇನ್ನೂ ಬರ್ತದೆ ಅಂತ ಹೇಳಿ. ಸೊ ಯಾರು ಡಿ.ಜೆ ನೈಟ್ಸ್ ಯಾರು ಸ್ಪೆಷಲ್ ಏನಾರು ಇದೆಯಾ ಹೇಗೆ ಅಂತ? ನಮ್ಮದು ಡಿ.ಜೆ ಪ್ಲೇ ಮಾಡ್ತಾರೆ, ಡಿ.ಜೆ ರತನ್ ಅಂತ ಹೇಳಿ. ಅವರು ಮ್ಯಾಂಗ್ಳೂರ್ದು ಫೇಮಸ್ ಡಿ.ಜೆ ಇಲ್ಲಿ ಇದು. ಹಾಗೆ ಮತ್ತು MC ಆಗಿ ಸೌಜನ್ಯ ಹೆಗ್ಡೆ ಇದ್ದಾರೆ. ನಿಮಗೆ ಡ್ಯಾನ್ಸ್ ಶೋ ಅಲ್ಲಿ ಕ್ಲಾನ್ ಅಂತ ಹೇಳಿ ಟೀಮ್ ಉಂಟು, ಅವ್ರದ್ದು ಟೀಮ್ ಶೋ ಇರ್ತದೆ ನಿಮಗೆ. ಸೊ ಒಂದು ಕಡೆ ಪಕ್ಕದಲ್ಲಿ ಬೀಚ್ ಇದೆ. ಸೊ ಬೀಚ್ ಪಕ್ಕದಲ್ಲೇ ಈವೆಂಟ್ ಆಗ್ತಾ ಇರೋದ್ರಿಂದ ಸಾಕಷ್ಟು ಇಲ್ಲಿ ಏನು ಸಾಕಷ್ಟು ಜನರು ಜಮಾಯಿಸುವಂಥ ಸಾಧ್ಯತೆ ಇದೆ ಮತ್ತು ಸಾಕಷ್ಟು ಎಂಜಾಯ್ಮೆಂಟ್ಗೆ ಅವಕಾಶ ಇರುವಂಥದ್ದು. ಸದ್ಯಕ್ಕೆ ಕಡದ ತಡಿ ಮಂಗಳೂರಿನಲ್ಲಿ ಸಾಕಷ್ಟು ಕಡೆ ಈವೆಂಟ್ಗೆ ಎಲ್ಲ ರೀತಿಯ ಸಿದ್ಧತೆಗಳು ಈ ರೀತಿ ನಡೀತಾ ಇದೆ. ಕ್ಯಾಮರಾಮನ್ ವಿಲ್ಫ್ರೆಡ್ ಜೊತೆ ಪೃಥ್ವಿರಾಜ್ ಬೊಮ್ಮನಕೆರೆ, TV9 ಮಂಗಳೂರು. 2025ರ ಕೊನೆ ದಿನ ಇವತ್ತು. ಈ ಕೊನೆ ದಿನವನ್ನು ಸಂಭ್ರಮದಿಂದ ಕಳಿಬೇಕು, ಹಾಗೆ ಹೊಸ ವರ್ಷವನ್ನು ಸಂಭ್ರಮದಿಂದ ಬರಮಾಡ್ಕೊಳ್ಬೇಕು ಅಂತೇಳಿ ಈಗಾಗಲೇ ಪಾರ್ಟಿ ಮೂಡ್ನಲ್ಲಿದ್ದಾರೆ. ಮಂಗಳೂರಿನ ಬೀಚ್ನಲ್ಲೂ ಕೂಡ ಪ್ರವಾಸಿಗರು ಮೋಜು ಮಸ್ತಿಯಲ್ಲಿ ತೊಡಗಿದ್ದಾರೆ. ಬೆಳ್ಳಂಬೆಳಗ್ಗೆ ಬೀಚ್ಗಳು, ದೇಗುಲಕ್ಕೆ ಪ್ರವಾಸಿಗರು ಲಗ್ಗೆ ಇಡ್ತಾ ಇದ್ದಾರೆ. ಹೊರವಲಯದ ಪಣಂಬೂರು ಬೀಚ್ನಲ್ಲಂತೂ ಜನ ಮೋಜು ಮಸ್ತಿಯಲ್ಲಿ ತೊಡಗಿದ್ದಾರೆ. ನೋಡಿ, ಆ ದೃಶ್ಯಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಇವತ್ತು ಕೊನೆಯ ದಿನ, ಡಿಸೆಂಬರ್ 31, 2025ರ ವರ್ಷದ ಕೊನೆಯ ದಿನ. ಏನೇ ಕಷ್ಟಗಳು ಇದ್ರೂ ಕೂಡ ಈ ಒಂದು ದಿನ ಸಂಭ್ರಮದಿಂದ ನಾವು ಕಳೆಯೋಣ, ಇವತ್ತು ವಿದಾಯ ಹೇಳಿ ಹೊಸ ವರ್ಷವನ್ನು ಸಂಭ್ರಮದಿಂದ ಬರಮಾಡಿಕೊಳ್ಳೋಣ ಅನ್ನುವಂಥದ್ರ ಬಗ್ಗೆ ಈಗ ಪ್ರವಾಸಿಗರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಪಣಂಬೂರು ಬೀಚ್ಗೆ ಬಂದಿರುವಂಥದ್ದನ್ನು ನೋಡ್ತಾ ಇದ್ದೀವಿ. ಇನ್ನು ಕೂಡ ಮಕ್ಕಳಿಗೆ, ಶಾಲೆಗಳಿಗೆ ರಜೆ ಇದೆ. ಸೊ ಹಾಗಾಗಿ ಎಲ್ಲರೂ ಕೂಡ ಒಂದು ಟ್ರಿಪ್ ಮಾಡ್ತಾ ಇದ್ದಾರೆ. ಇವತ್ತಿನ ದಿನವನ್ನು ಸಂಭ್ರಮದಿಂದ ಕಳೆಯೋದಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಸೊ ಹಾಗೆ ಕೊಪ್ಪಳದಲ್ಲೂ ಕೂಡ ವರ್ಷದ ಕೊನೆಯ ಸೂರ್ಯೋದಯ ಕಣ್ತುಂಬಿಕೊಂಡಿದ್ದಾರೆ. ನೋಡಿ, ಕೊಪ್ಪಳದ ಒಂದು ಈ 2025ರ ವರ್ಷದ ಕೊನೆಯ ಸೂರ್ಯೋದಯ ಅಂದರೆ ಇವತ್ತು 31 ಡಿಸೆಂಬರ್ ಆದಂತಹ ಸೂರ್ಯೋದಯದ ದೃಶ್ಯಗಳು. ಒಂದು ನಯನ ಮನೋಹರ ದೃಶ್ಯ ಇದು. TV9 ಕ್ಯಾಮ್ರಾದಲ್ಲಿ ಸರಿಯಾಗಿದೆ. ಕೊಪ್ಪಳ ಜಿಲ್ಲೆಯ TV9 ಕ್ಯಾಮ್ರಾಮನ್ ಆಗಿರುವಂತಹ ಮಾರುತಿ ಕಟ್ಟಿಮನಿ ಪ್ರತಿ ವರ್ಷವೂ ಕೂಡ ನಾವು ನೋಡ್ತೀವಿ. ಹಾಗೆ ನಾಳೆನೂ ಕೂಡ ನಾವು ನಿಮಗೆ ತೋರಿಸ್ತೀವಿ. ನಾಳೆ ಜನವರಿ 1ನೇ ತಾರೀಕು ಮೊದಲ ಸೂರ್ಯೋದಯ, 2026ರ ಮೊದಲ ಸೂರ್ಯೋದಯವನ್ನು ಕೂಡ ನೀವು TV9ನಲ್ಲಿ ಕಣ್ತುಂಬ್ಕೋಬಹುದು. ಸೊ ಸೇಮ್ ಕ್ಯಾಮರಾಮನ್ ಮಾರುತಿ ಕಟ್ಟಿಮನಿ ಕಳೆದ ಹಲವಾರು ವರ್ಷಗಳಿಂದಲೂ ಕೂಡ TV9ನಲ್ಲಿ ಸೇವೆ ಸಲ್ಲಿಸ್ತಾ ಇರುವಂತಹ ಮಾರುತಿಯವರು ಅದ್ಭುತವಾಗಿ ಸೆರೆ ಹಿಡಿದಿರುವಂತಹ ಈ ದೃಶ್ಯಗಳು ನೋಡಿ, ಇವತ್ತು ಕಂಡು ಬಂದಂತಹ ದೃಶ್ಯ ಇದು ಬೆಳಗ್ಗೆ.
ಇನ್ನು ಇವತ್ತು ರಾತ್ರಿ 11 ಗಂಟೆಯಿಂದ ನಾನ್ ಸ್ಟಾಪ್ ಲೈವ್ ಅನ್ನು ನೀವು ಟಿವಿ ನನ್ನಲ್ಲಿ ವೀಕ್ಷಿಸಬಹುದು. ಹಾಗೆ ಈ ಒಂದು ದೃಶ್ಯಗಳನ್ನು ನಾವು ನಿಮಗೆ ಹೇಳ್ತಾ ಇದ್ವಿ. ಕೊಪ್ಪಳ ತಾಲೂಕಿನ ಹ್ಯಾಟಿ ಮುಂಡರಗಿಯ ತುಂಗಭದ್ರಾ ಹಿನ್ನೀರು ಪ್ರದೇಶದಲ್ಲಿ ಕಂಡುಬಂದಿರುವಂತಹ ಈ ಒಂದು ವರ್ಷದ ಕೊನೆಯ ಸೂರ್ಯೋದಯದ ನಯನ ಮನೋಹರ ದೃಶ್ಯ. ತುಂಗಭದ್ರಾ ಹಿನ್ನೀರು ಪ್ರದೇಶ ಬಂಗಾರದಂತೆ ಹೊಳಿತಾ ಇದೆ. ಹಾಗೆ ಬೇರೆ ಬೇರೆ ಭಾಗಗಳಿಂದ, ಸಾಮಾನ್ಯವಾಗಿ ಗುಜರಾತ್ನಿಂದ ಈ ಫ್ಲೆಮಿಂಗೋ ಪಕ್ಷಿಗಳು ಕೂಡ ಈ ಜಿಲ್ಲೆಗೆ ಆಗಮಿಸಿವೆ. ಸಂತಾನೋತ್ಪತ್ತಿಗೆ ಅಂತ ಹೇಳಿ ಬಂದಿರುವಂತಹ ಪಕ್ಷಿಗಳಿವು. ಸೊ ಹಾಗೆ ಟಿವಿ ನನ್ನಲ್ಲಿ ಇವತ್ತು ರಾತ್ರಿ 11 ಗಂಟೆಯಿಂದ ಹೊಸ ವರ್ಷದ ಸಂಭ್ರಮದ ನೇರ ಪ್ರಸಾರವನ್ನು ನೀವು ವೀಕ್ಷಿಸಬಹುದು. ಸೊ ಎಲ್ಲೆಲ್ಲಿ ಹೇಗೆ ಸಂಭ್ರಮಾಚರಣೆ ನಡೀತಾ ಇದೆ ಅನ್ನುವಂಥದ್ರ ಬಗ್ಗೆ ನಾನ್ ಸ್ಟಾಪ್ ನೇರ ಪ್ರಸಾರವನ್ನು ಲೈವ್ ಅನ್ನು ನಾವು ನಿಮಗೆ ತೋರಿಸ್ತೀವಿ. ರಾತ್ರಿ 11 ಗಂಟೆಯಿಂದ ಆರಂಭವಾಗುತ್ತೆ. ತಪ್ಪದೆ ವೀಕ್ಷಿಸಿ.